ಭಾರತ ಭೂಷಿರ ಮಂದಿರ ಸುಂದರಿ ಅಷ್ಟೇ. ಎಸ್ ಜಾನಕಿ ಅಮ್ಮ ಅವರು ಭಾರತ ಚಿತ್ರರಂಗದ ಸಂಗೀತ ಲೋಕಕ್ಕೆ ಅವರ ಹೆಸರನ್ನು ಯಾವ ಕಾಲಕ್ಕೂ ಅಳಿಸಿ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಮಾಧುರ್ಯ ಮತ್ತು ಮಾದಕ ಧ್ವನಿಯನ್ನು ಅವರು ಹೊಂದಿದ್ರು. ಯಾವುದೇ ನಾಯಕಿಗೆ ಹೊಂದುವಂಥ ಅದ್ಭುತವಾದಂಥ ಶಾರೀರ ಅವರು ಇವತ್ತು ನಮ್ಮಿಂದ ದೂರ ಆಗಿರ್ಬೋದು, ಆದರೆ ಅವರ ಹಾಡುಗಳು ಎಲ್ಲ ಕಾಲಕ್ಕೂ ಚಿರಸ್ಥಾಯಿಯಾಗಿ ಉಳ್ಕೊಂಡಿರ್ತದೆ. ಪ್ರತಿಯೊಂದು ಹಾಡುಗಳು ಅಷ್ಟೇ. ಅವರು ಯಾವುದೇ ಹಾಡನ್ನು ಹಾಡುವಾಗಲೂ ಕೂಡ ಅವರು ಸಿದ್ಧತೆ ಮಾಡ್ಕೊಳ್ತಾ ಇದ್ದ ರೀತಿ. ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಎಷ್ಟು ಅವರು ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಪ್ರೀತಿಯಿಂದ ನೋಡ್ಕೋತಾರೆ ಅಂದರೆ, ಅಷ್ಟು ದೊಡ್ಡ ಗಾಯಕಿ ಆದರೂ ಕೂಡ ಸ್ವಲ್ಪ ಕೂಡ ಗರ್ವ ಇಲ್ಲ, ಭಾಳ ಸರಳತೆ, ಆಮೇಲೆ ಭಾಷೆ ಮೇಲೆ ಭಾಳ ಪ್ರೀತಿ. ಅವರು ಯಾವಾಗಲೂ ಕೂಡ ಕನ್ನಡ ಭಾಷೆಯನ್ನು ಭಾಳ ಪ್ರೀತಿ ಮಾಡ್ತಾಯಿದ್ರು. ಕನ್ನಡ ಹಾಡು ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗೋದು. ನೋಡಿ, ನಮಗೆ ಗೊತ್ತಿಲ್ಲ, ಅವರು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಬದುಕಿ ಕನ್ನಡ ಮಣ್ಣಲ್ಲಿ ತಮ್ಮ ಕೊನೆ ಉಸಿರನ್ನು ಚೆಲ್ತಾರೆ. ಅಂದರೆ ಈ ಮಣ್ಣಿನ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಇರಬೇಕು ಅಂತ ಹೇಳ್ತಾ ಇದ್ದರು ಬಹಳ ಕಡೆ. ಅವರು ನಾನು ಮೈಸೂರಲ್ಲಿ ಕೊನೆ ಉಸಿರು ಎಳಿಬೇಕು ಅಂತ, ನನ್ನ ಜೀವ ಇಲ್ಲೇ ಹೋಗಬೇಕು ಅಂತ. ಆ ಥರ ಬಯಸೋದು ಬಹಳ ಬಹಳ ಅಪರೂಪ. ಈ ಹಿಂದೆ ನಾವು SP ಬಾಲಸುಬ್ರಹ್ಮಣ್ಯ ಅವ್ರ ಬಗ್ಗೆ ನಾವು ಕೇಳ್ತಾ ಇದ್ವಿ. ಅವರು ನಾನು ಮತ್ತೆ ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು, ಕನ್ನಡಿಗನಾಗಿ ಹುಟ್ಟಬೇಕು, ಕನ್ನಡ ಗಾಯಕನಾಗೆ ಹುಟ್ಟಬೇಕು ಅಂಥೇಳಿ. ನೋಡಿ, ಕೆಲವ್ರಿಗೆ ಯಾವ ರೀತಿ ಎಲ್ಲ ಆಸೆಗಳಿರುತ್ತೆ. ತಾಯಿ ನಮ್ಮ ಮಣ್ಣಲ್ಲಿ ಆ ತಾಯಿ ಕೊನೆ ಉಸಿರು ಎಳೆದಿರೋದು ಇಲ್ಲಿ ಅವರ ಬಹುಶಃ ಸ್ಮಾರಕ ನಿರ್ಮಾಣ ಆಗುತ್ತೆ ಅಂತ ಅನ್ಕೋತೀನಿ. ನಾವೆಲ್ಲ ಅವ್ರ ಕಾಲದಲ್ಲಿ ಇದ್ವಿ ಅನ್ನೋದೇ ನಮಗೆ ಹೆಮ್ಮೆ ಅಷ್ಟೇ. ಮುಗಿತಾ ಇದೆ ಒಂದು ಸುಂದರ ಯುಗ, ತುಂಬ ಅದ್ಭುತವಾದಂಥ ಯುಗ ನಿಧಾನಕ್ಕೆ ಮುಗೀತಾ ಇದೆ. ಹಾಗಾಗಿ ಆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಗವಂತ. ನಾನು ಭೇಟಿ ಮಾಡಾಗಲೇ ಒಂದು 20 ವರ್ಷ ಆಯಿತು. ಯಾಕೆಂದರೆ ಹೆಚ್ಚು ನನ್ನ ಸಿನಿಮಾಗಳಲ್ಲಿ ಹಾಡಲಿಲ್ಲ, ಅವರು 2 ಹಾಡು ಹಾಡಿದರು. ಆದರೆ ಅವ್ರ ಜೊತೆಲಿ ಇದ್ದಷ್ಟು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ತುಂಬ ಹಾಡುಗಳು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ. ಬಟ್ ಇದ್ದಷ್ಟು ಸಮಯ ಭಾಳ ಭಾಳ ಖುಷಿ ಕೊಡ್ತಾಯಿತ್ತು. ಯಾಕೆಂದರೆ ಆ ತಾಯಿ ಮೈಕ್ ಮುಂದೆ ಬಂದರೆ ಅವ್ರು ಎಷ್ಟು ಚೆನ್ನಾಗಿ ಬರ್ಕೊಳ್ಳೋರು ಅಂದರೆ, ಸಿಚುವೇಶನ್ನ ಬರ್ಕೊಂಡು ಅದಕ್ಕೆ ತಕ್ಕ ಹಾಗೆ ಅವರು ಪಾತ್ರವೇ ಆಗಿ ಹೋಗ್ತಾಯಿದ್ರು. ಅದೇ ತುಂಬ ನನಗೆ ಅಣ್ಣವ್ರು ನೆನಪಾಗ್ತಾರೆ ಈ ಸಂದರ್ಭದಲ್ಲಿ. ಒಂದು ಮಾತು ಹೇಳಿದರು ಇವ್ರ ಬಗ್ಗೆ, ನಾನಿನ್ನ ಮರೆಯಲಾರೆ. ಸಿನಿಮಾಲ್ಲಿ ನನ್ನಾಸೆಯ ಹೂವೇ ಇದೆ, ಆ ಹಾಡು ಒಟ್ಟಿಗೆ ಹಾಡಬೇಕು. ಆವಾಗ ಟ್ರ್ಯಾಕ್ ಇರಲಿಲ್ಲ, ಸಪ್ರೇಟಾಗಿ ಒಟ್ಟಿಗೆ ನಿಂತ್ಕೊಂಡೇ ಹಾಡಬೇಕು. ಆ ಹಾಡಿನಲ್ಲಿ ಇವ್ರದ್ದು ಸಾಹಿತ್ಯ ಇಲ್ಲ, ಆದರೂ ಕೂಡ ಆ ರಿಯಾಕ್ಷನ್ಗಳು, ಒಂದು ಹೆಣ್ಣಿಗೆ ಗಂಡಿನ ಸ್ಪರ್ಶ ಆಗುವಾಗ ಆ ಮೊದಲ ಸ್ಪರ್ಶದ ಭಾವನೆಯನ್ನು ವ್ಯಕ್ತಪಡಿಸುವಂಥ ಗಾಯನ ಇವ್ರದ್ದು. ಇವರ ರಿಯಾಕ್ಷನ್ ನೋಡಿ ಅಣ್ಣವ್ರು ಹಾಡೋದು ನಿಲ್ಲಿಸ್ಬಿಟ್ರಂತೆ. ಅಂದರೆ ಅಷ್ಟು ಮೈಮರೆತು ಆ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ರು ಅಂತ. ಪುನಃ ಮತ್ತೆ ಹಾಡೋಕ್ಕೆ ಶುರು ಮಾಡಿದೆ. ಅಂದರೆ ಎಸ್ ಜಾನಕಿ ಅಮ್ಮ ಅವರು, ನಾನು ಆಗಲೇ ಹೇಳಿದೆ, ಎಲ್ಲ ವಯಸ್ಕರಿಗೂ ಮಗುವಿನಿಂದ ಹಿಡಿದು ವೃದ್ಧೆವರೆಗೂ ಅವರ ಶಾರೀರ ಹೊಂದ್ಕೊಳ್ತಾ ಇತ್ತು. ಭಾಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಇದೆ, ಗಂಡು ಧ್ವನಿಯಲ್ಲಿ ಅವ್ರು ಹಾಡ್ತಾಯಿದ್ರು, ಗಂಡು ಧ್ವನಿಯನ್ನು ಅವರು ಹಾಡ್ತಾಯಿದ್ರು. ಅಂಥ ಒಂದು ಪ್ರತಿಭಾವಂತ ಗಾಯಕಿ ಅವರಿಲ್ಲ. ಆದರೆ ಅವ್ರು ಹಾಡಿದ ಗೀತೆಗಳೆಲ್ಲ ಸದಾಕಾಲ ಮುಂದಿನ ಪೀಳಿಗೆಗೂ ಕೂಡ ಅದು ಜೀವಂತವಾಗಿರುತ್ತೆ. ಆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ.